ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಿದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಶುಭ ಸುದ್ದಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಕೂಡ ಮಾಡಿದರೆ, ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನಪ್ಪ, ಕಂದಾಯ ಇಲಾಖೆ ವತಿಯಿಂದ 1,000 ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗಳ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಯಾವಾಗ ಅರ್ಜಿ ಡೇಟ್ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಅರ್ಜಿ ಸಲ್ಲಿಸಬೇಕು, ಕಂಡೀಷನ್ಸ್ ಏನು, ವಯೋಮಿತಿ ಏನೋ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈ ಮುಂಚೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮ ಆಡಳಿತಾಧಿಕಾರಿಗಳು ಅಂತ ಏನಿದ್ದಲ್ಲ, ಸೊ ಅವ್ರಿಗೆ ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಅವರ ರೋಸ್ಟರ್ ಅನ್ವಯ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ರು, ತುಂಬಿಕೊಳ್ತಾ ಇದ್ರು. ಈಗ ಅದನ್ನು ಹೊಡೆದಾಕಿ ಎಕ್ಸಾಮಿನೇಷನ್ ಪ್ರೊಸೆಸ್ ಮುಖಾಂತರ, ಅವರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರ ಮುಖಾಂತರ ರೋಸ್ಟರ್ ವೈಸ್ ಅವ್ರನ್ನ ತುಂಬಿಕೊಳ್ಳಿಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಸೊ ಯಾರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ಇಂಟ್ರೆಸ್ಟೆಡ್ ಇದ್ದಾರೆ ಅವರೆಲ್ಲರೂ ಕೂಡ ಮಾಡ್ಬೋದು. ಇದ್ರ ಕ್ವಾಲಿಫಿಕೇಷನ್ ತುಂಬಾ ವೆರಿ ಸಿಂಪಲ್ ಕ್ವಾಲಿಫಿಕೇಷನ್ಸ್ ಇದಾವೆ, ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಏನೇನು ಇದಾವೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನೋಟಿಫಿಕೇಷನ್ ಕೂಡ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ ಎಕ್ಸಾಮಿನೇಷನ್ ಕೂಡ ನಡೆಸೋರಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇರುತ್ತದೆ. ನೇಮಕಾತಿ ಅಧಿಸೂಚನೆ ದಿನಾಂಕ 22/2024. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ಅಂದರೆ ಲೋಕಲು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ರೆಸ್ಟ್ ಆಫ್ ಕರ್ನಾಟಕದಿಂದ 1,000 ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ನೇರ ನೇಮಕಾತಿ ಸಂಬಂಧ KA ವತಿಯಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಆಹ್ವಾನಿಸಿದೆ. ಸೊ ಇಲ್ಲಿ ಬೇಸಿಕ್ ಬಂದ್ಬಿಟ್ಟು 21,400 ರೂಪಾಯಿಂದ 42,000 ರೂಪಾಯಿ ಕೂಡ ವೇತನ ಶ್ರೇಣಿ ಇರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 1,000. ಶೈಕ್ಷಣಿಕ ವಿದ್ಯಾರ್ಥಿ ನೀವು ಏನಾದರೂ ವಿಲೇಜ್ ಅಕೌಂಟೆಂಟ್ ಆಗಬೇಕಾಗಿದ್ದರೆ ಸೆಕೆಂಡ್ PUC ಅಥವಾ ಅದರ ಈಕ್ವಲೆಂಟ್ ಅಂದರೆ CBSE ICSE ಮುಖಾಂತರ ಪಾಸ್ ಆಗಿದ್ದು ಕೂಡ ನೀವು ಎಲಿಜಿಬಲ್ ಇದ್ದೀರಾ. ಇತರೆ ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟಿಂದ ನಡೆಸೋದು 12th ಕ್ಲಾಸ್ ಅಥವಾ PUC ಪಾಸ್ ಆಗಿದ್ದರೆ ಸಾಕು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಕೊಳ್ಳೋ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸನ್ನು ಮುಗಿದಿದ್ರೆ ಅಥವಾ ಹೈಯರ್ ಸೆಕೆಂಡ್ರಿ ಕೋರ್ಸನ್ನು ಮುಗಿಸಿದ್ರು ಕೂಡ ನೀವು ಎಲಿಜಿಬಲ್ ಇದ್ದಾರೆ. 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಮುಗಿಸಿದ್ರು ಕೂಡ ಇದಕ್ಕೆ ಎಲಿಜಿಬಲ್ ಏನೋ ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, SSLC ಆದಮೇಲೆ 3 ವರ್ಷ ಡಿಪ್ಲೊಮಾ ಅಂದರೆ ಡಿಪ್ಲೊಮಾ ಈಕ್ವಲೆಂಟ್ PUC ಕನ್ಸಿಡರ್ ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ಎಲಿಜಿಬಿಲಿಟಿ ಇದೆ. ITI ಮುಗಿಸ್ಕೊಂಡಿದ್ರು ಕೂಡ ಅವ್ರಿಗೆ ಕೂಡ ಇರುತ್ತೆ. ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ GOC ಅಥವಾ GODC JLDC ಮುಗಿಸಿದ್ರು ಕೂಡ ಅವ್ರು ಎಲಿಜಿಬಲ್ ಇದ್ದಾರೆ. ಸೊ ಅದರ ಜೊತೆಗೆ ಏನಪ್ಪ ಅದಕ್ಕೆ ಯಾವುದೇ ಒಂದು ಪೆನ್ಷನ್ ಕೂಡ ಇರೋದಿಲ್ಲ. NPS ಇರುತ್ತೆ, ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇರೋದಿಲ್ಲ. ಯಾವುದೇ ಒಂದು ಪೆನ್ಷನ್ ರಹಿತ ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಸಲ್ಲಿಕೆಗೆ ಕನಿಷ್ಠ 18 ವರ್ಷಗಳಾಗಿರಬೇಕು, ಗರಿಷ್ಠ 40 ವರ್ಷ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕ್ಯಾಟಗರಿ ವೈಸ್. ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ನವರಿಗೆ 35 ವರ್ಷ, 2A 2B 3A 3B ಇದ್ದರೆ 38 ವರ್ಷ, SC ST ಕ್ಯಾಟಗರಿನವರಿಗೆ 40 ವರ್ಷ ಗರಿಷ್ಠ ವಯೋಮಿತಿಯನ್ನು ಕೂಡ ಫಿಕ್ಸ್ ಮಾಡಿದರೆ ಮಿನಿಮಮ್ 18 ವರ್ಷ ಮುಗಿಸಿರಲೇಬೇಕಾಗುತ್ತೆ ಇದಕ್ಕೆ ನೀವು ಜಾಬ್ ಹೋಲ್ಡರ್ ಆಗಬೇಕಾಗಿತ್ತಂದರೆ. ಮತ್ತು ಹುದ್ದೆಗಳ ವರ್ಗೀಕರಣ ಕೊಡೋ ಅರ್ಜಿ ಸಲ್ಲಿಕೆಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ಮತ್ತು ಅದರ ಜೊತೆಗೆ ಆದರೆ ನೀವು ಅಭ್ಯರ್ಥಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮತ್ತು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಅಭ್ಯರ್ಥಿ ಎಚ್ಚರಿಕೆಯಿಂದ ಅರ್ಜಿ ಸಲ್ಲಿಕೆಯನ್ನು ಕೂಡ ಮಾಡ್ಕೋಬೇಕು. ಅಂದರೆ ಯಾವುದೊಂದು ಲಿಮಿಟೆಡ್ ಒಂದೇ ಡಿಸ್ಟಿಕ್ಕಿಗೆ ಮಾತ್ರ ಅಪ್ಲೈ ಮಾಡ್ಬೋದು ನೀವು, ಮಲ್ಟಿಪಲ್ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಮತ್ತು ಒಂದು ಸಾರಿ ಡೇಟಾನ ನೀವು ಏನು ಎಂಟ್ರಿ ಮಾಡಿರ್ತೀರ ಅದೇ ಫೈನಲ್ಲು, ಮತ್ತೊಂದು ಸಾರಿ ನಿಮಗೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೀಟಾಗಿ ಓದ್ಕೊಂಡು ಅರ್ಜಿಯನ್ನು ಕೂಡ ಭರ್ತಿ ಮಾಡಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರಲಿಕ್ಕೆ ಬಳಸಲಾದ ಅರ್ಜಿಯನ್ನು ಯಾವ ಜಿಲ್ಲೆಗೆ ನೀವು ಸಲ್ಲಿಸಿ ಬರೆದಿರ್ತೀರ ಅದೊಂದೇ ಕನ್ಸಿಡರ್ ಮಾಡ್ತೀವಿ. ಅದನ್ನು ಬಿಟ್ಟು ಬೇರೆ ಜಿಲ್ಲೆಗೆ ಕನ್ಸಿಡರ್ ಮಾಡೋದಿಲ್ಲ. ಮತ್ತು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅಥವಾ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಾರಂಭ 4/3/2024 ಮಾರ್ಚ್ 4/2024 ಬೆಳಗ್ಗೆ 11ರಿಂದ ಏಪ್ರಿಲ್ 3/2024 ರಾತ್ರಿ 11:59 ಕೂಡ ಅರ್ಜಿ ಸಲ್ಲಿಕೆ ಇದೆ. ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ 6/4/2024 ಸೊ ಪರೀಕ್ಷಾ ಶುಲ್ಕ ಎಷ್ಟಿದೆ ಎಂದು ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕ್ಯಾಟಗರಿ ಜನರಲ್ ಮೆರಿಟ್ ಕ್ಯಾಟಗರಿ 2A 2B 3A 3B 750 ರೂಪಾಯಿ, SC ST ಮತ್ತು ಕ್ಯಾಟಗರಿ 1 500 ರೂಪಾಯಿ ಫಿಕ್ಸ್ ಮಾಡಿದರೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಒಂದು ಕಂಡೀಷನಲ್ಲಿ ಕೂಡ ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ವಿಕಲಚೇತನರಿಗೆ ಶುಲ್ಕ ವಿನಾಯಿತಿ ಇದೆ. ಅಂದರೆ ಫಿಸಿಕಲ್ ಚಾಲೆಂಜ್ಡ್ ಪರ್ಸನ್ಸ್ ಅಥವಾ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅವ್ರಿಗೆ 40% ಜಾಸ್ತಿ, ಅಂಗವಿಕಲತೆ ಹೊಂದಿರೋರಿಗೆ ಯಾವುದೇ ಒಂದು ಪರೀಕ್ಷಾ ಶುಲ್ಕ ಇರೋದಿಲ್ಲ. ಮತ್ತು ಮೇಲ್ಕಂಡ ಹುದ್ದೆಗಳನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಆಫ್ಲೈನ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮುಖಾಂತರ OMR ಟೈಪ್ ಮೂಲಕ ನಡೆಸ್ತಾರೆ ಅಂತ ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷೆ ಕೇಂದ್ರಗಳು ಬದಲಾವಣೆ ಷರತ್ತುಗಳು ಒಳಪಟ್ಟರೆ, ಅಂದರೆ ನೀವು ಈ ಡಿಸ್ಟಿಕ್ಗೆ ಅಪ್ಲೈ ಮಾಡಿದ್ರೆ ನೀವು ಯಾವ ಡಿಸ್ಟಿಕ್ನವ್ರು ಇರ್ತೀರ ಆ ಬಿಟ್ಟು ಬೇರೆ ಹೊರಗಿನ ಡಿಸ್ಟಿಕ್ ನಾವು ಅಲ್ಲಿ ಹೋಗಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಕೊಡ್ತಾರೆ. ಅಲ್ಲಿವ್ರಿಗೆ ಇಲ್ಲಿ ಕೊಡ್ತಾರೆ. ಅಂದರೆ ಸೊ ಮಾಲ್ ಪ್ರಾಕ್ಟೀಸ್ ಕೇಸ್ಗಳು ನಡೀಬಾರ್ದು ಅಥವಾ ಯಾವುದೇ ಒಂದು ತೊಂದರೆ ಆಗಬಾರ್ದು, ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನಿಮ್ಮ ಹಾಕಿದ್ರೆ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರೀಬೇಕು, ಆ ಜಿಲ್ಲೆಯವರು ಇಲ್ಲಿ ಬಂದು ಎಕ್ಸಾಮ್ ಬರೀಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದ್ರೆ ಅವರಿಗೆಲ್ಲ ಕೂಡ ಗೊತ್ತಿರುತ್ತೆ. ಮತ್ತು ನೀವೇನಾದರೂ ಎಕ್ಸಾಮಿಗೆ ಅಟೆಂಡ್ ಆಗಬೇಕಾದ್ರೆ ಒಂದು ಯಾವುದಾದ್ರು ಗುರುತಿನ ಚೀಟಿ, ಪ್ಯಾನ್ ಕಾರ್ಡು,
DL, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ ಕೂಡ ಇಲ್ಲಿ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ನೀವೇ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಹುಮಾಹಿತಿ ಪತ್ರಿಕೆ ಆಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತೆ. ಅಭ್ಯರ್ಥಿಗಳಿಂದ ಕನಿಷ್ಠ 50 ಅಂಕಗಳನ್ನು ಗಳಿಸ್ತಕ್ಕದ್ದು. ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗೆ ಯಾವುದೇ ಕಾರಣ ಕೂಡ ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂದರೆ ಇದೇಂದರೆ ಮಿನಿಮಮ್ 50 ಮಾರ್ಕ್ಸ್ ತೆಗಿಬೇಕು. ಇದೇನೆಂದರೆ ನಿಮಗೆ ಕೌಂಟ್ ಆಗೋದಿಲ್ಲ. ಇದು ಒಂದು ಫಿಕ್ಸ್ಡ್, ಅಂದರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ, ಅದರಲ್ಲಿ 50 ಅಂಕ ಪಡ್ಕೋಬೇಕು. ಅದನ್ನು ನಿಮಗೆ ಮೆರಿಟಿಗೆ ಕನ್ಸಿಡರ್ ಮಾಡೋದು ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಅದರ ಜೊತೆಗೆ ಏನಪ್ಪ ಅಂದರೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಸೊ ಪೇಪರ್ 1ನಲ್ಲಿ ನೋಡಿ ಪ್ರಚಲಿತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜನರಲ್ ನಾಲೆಡ್ಜು, ಅದರ ಜೊತೆಗೆ ಡೈಲಿ ಏನೇನಿದ್ದಾವೆ ಭಾರತ ಸಂವಿಧಾನದ ಬಗ್ಗೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಹಾಗೆ ಬೇರೆ ಬೇರೆ ಪರಿಸರ ಸಮಸ್ಯೆಗಳ ಕುರಿತು ಎಲ್ಲನೂ ಕೂಡ 100 ಮಾರ್ಕ್ಸ್ ಅಂಕ ಇರುತ್ತೆ. ಮತ್ತು ಪತ್ರಿಕೆ 2ಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ 100 ಟೋಟಲು. ಸೊ ಇದು 2 ಗಂಟೆ ಟೋಟಲಿ ನಿಮಗೆ ನೋಡಿ ಫ್ರೆಂಡ್ಸ್ 4 ಗಂಟೆ ಇರುತ್ತೆ. 2 ಸೆಷನ್ನಲ್ಲಿ ಇರುತ್ತೆ. ಫಸ್ಟ್ ಸೆಷನ್ನಲ್ಲಿ 100 ಮಾರ್ಕ್ಸ್ ಜನರಲ್ ನಾಲೆಜ್ ಇರುತ್ತೆ. ಸೆಕೆಂಡ್ನಲ್ಲಿ ಸಾಮಾನ್ಯ ಕನ್ನಡ ಅಂದರೆ ಕಾಮನ್ ಏನೇನು ಇರುತ್ತಲ್ಲ, ಸೊ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಇರುತ್ತೆ. ಸೊ ಅದರ 100 ಮಾರ್ಕ್ಸ್ ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಸೊ ನೀವು ಎಷ್ಟು ಅಂಕಗಳನ್ನ ಪಡ್ಕೋತೀರಾ ಅದ್ರ ಮೇಲೆ ನಿಮಗೆ ಇದರಲ್ಲಿ ಮೆರಿಟು ನಿಮ್ಮ ಕೋರ್ಸ್ ವೈಸು ಮತ್ತು ರೋಸ್ಟರ್ ವೈಸ್ ಕೂಡ ಸೆಲೆಕ್ಟ್ ಆಗ್ತಾ ಹೋಗ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆ ವಿವರದ ವೇಳಾಪಟ್ಟಿಯನ್ನು ನಂತರ ಪ್ರಕಟಿಸ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ 35% ಅಂಕಗಳನ್ನ ಗಳಿಸೋದು ಕಡ್ಡಾಯ. ಅಂದರೆ ನೀವು ನೋಡಿ ಫ್ರೆಂಡ್ಸ್, ಟೋಟಲ್ 100ಗೆ 35, ಇದಕ್ಕೆ 100 ಮಿನಿಮಮ್ ಮಾಡಬೇಕು, ಮ್ಯಾಕ್ಸಿಮಮ್ 100 ಇರುತ್ತೆ. ಸೊ ಎಷ್ಟಾದರೂ ಒಪ್ಟೇನ್ ಮಾಡೋದು ನಿಮಗೆ ಮೆರಿಟ್ ಮೇಲೆ ಸೆಲೆಕ್ಷನ್ ಕೂಡ ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂಯೇಷನು ನೋಡಿ ಫ್ರೆಂಡ್ಸ್, 1/4 ಅಂಕ ಇರುತ್ತೆ. ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯಾವುದೇ ಒಂದು ನೆಗೆಟಿವ್ ಅಂಕ ಇಲ್ಲ ಅಂತ ತಿಳ್ಕೊಬೇಡಿ. ನೆಗೆಟಿವ್ ಅಂಕ ಇರುತ್ತೆ, ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ತಪ್ಪು ಉತ್ತರಕ್ಕೆ 1/4 0.25 ಮಾರ್ಕ್ಸ್ ಕೂಡ ಡಿಡಕ್ಷನ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಅರ್ಹತಾ ಷರತ್ತು ಭಾರತೀಯ ನಾಗರಿಕರ ಇರಬೇಕಾಗಿರುತ್ತೆ. ಒಂದು ಜೀವಂತ ಪತ್ನಿಗಿಂತ ಹೆಚ್ಚು ಪತ್ನಿಯರು ಹೊಂದಿರೋ ಪುರುಷರ ಅರ್ಜಿ ಸಲ್ಲಿಕೆ ಅರ್ಹರಿರೋದಿಲ್ಲ. ಮಾನಸಿಕ ದೈಹಿಕ ಆರೋಗ್ಯವಂತಾಗಿರಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಯಾವುದೇ ನೈತಿಕ ಪರಿಭಾಷೆ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿ ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ ಯಾವುದೇ ಕೇಸ್ಗಳು ಇರಬಾರ್ದು. ಜಾತಿ ಆದಾಯ ಪ್ರಮಾಣ ಪತ್ರಗಳು 5 ವರ್ಷದ್ದು ಏನಿದಾವಲ್ಲ, ಸೊ ಆ್ಯಸ್ ಪರ್ ನಾರ್ಮ್ ಪ್ರಕಾರ, ಸೊ SC ST ಅವರಿಗೆ ನಮೂನೆ D, ಕ್ಯಾಟಗರಿ 1 ಅವರಿಗೆ ನಮೂನೆ E, 2A 2B 3A 3B ಅವರಿಗೆ ನಮೂನೆ F ರಲ್ಲಿ ಮಾಡಬೇಕಾಗತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಮಾಜಿ ಸೈನಿಕರಿದ್ದರೆ ಅಂದರೆ ಅವರು ಕೂಡ 10% ಅವ್ರ ರಿಸರ್ವೇಷನ್ ಇರುತ್ತೆ. ಸೊ ಅವರು ಕೂಡ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಸೊ ಇದು ನೆಗೆಟಿವ್ ಮಾರ್ಕಿಂಗ್ ಇದೆ ಫ್ರೆಂಡ್ಸ್. ಸೊ ತುಂಬಾ ನೀವು ಕಾನ್ಸಂಟ್ರೇಟ್ ಕೊಟ್ಟು ಓದಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ್ಯಾವ ಕ್ಯಾಟಗರೀಸ್ ಎಲ್ಲ ಸರ್ಟಿಫಿಕೇಟ್ ಕೂಡ ತೆಗಿಸಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಕನ್ನಡ ಮೀಡಿಯಮ್ ಇರೋದು, ವಿಕಲಚೇತನ ಇರ್ಬೋದು, ಮತ್ತು 370 ಹೈದರಾಬಾದ್ ಕರ್ನಾಟಕ ಸೇರಿದ ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸ್ಬೋದು. ಅವ್ರಿಗೆ ಕೂಡ ರಿಸರ್ವೇಷನ್ ಇರುತ್ತೆ. ಹಾಗೆ ಸರ್ಕಾರಿ ಸೇವೆಗಳ ನೌಕರಿ ಕಲ್ಯಾಣ ಕರ್ನಾಟಕ ಮೀಸಲಾತಿನ ಕೂಡ ಪಡ್ಕೋಬೋದಾಗಿದೆ. ತೃತೀಯ ಲಿಂಗ ಕೂಡ ಏನಪ್ಪ ಅಂದರೆ 1% ಸೀಟ್ಗಳನ್ನ ರಿಸರ್ವೇಷನ್ ಇಟ್ಟಿದ್ದಾರೆ. ಸೊ ಅಂದರೆ 1000ಕ್ಕೆ 10 ಸೀಟ್ಗಳು ಅವರಿಗೆ ರಿಸರ್ವ್ ಇರ್ತವೆ. ಸೊ ಹಾಗಾಗಿ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಅಂತಾರಂಥ ಅರ್ಜಿನ ಅಂದರೆ ಆಫ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಸೊ ಅರ್ಜಿ ಸಲ್ಲಿಕೆ ದಿನಾಂಕ 4/3/2024 ಸ್ಟಾರ್ಟ್ ಆಗುತ್ತೆ. ಸೊ 3/4/2024ಕ್ಕೆ ಎಂಡ್ ಆಗುತ್ತೆ. ಸೊ ಹಾಗಾಗಿ 750 ರೂಪಾಯಿ ಜನರಲ್ ಮೆರಿಟ್ 2A 2B 3A 3B ಅವರಿಗೆ, ಮತ್ತು SC ST ಕ್ಯಾಟಗರಿ 1 ಅವರಿಗೆ 500 ರೂಪಾಯಿ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ನವ್ರಿಗೆ ಯಾವುದೇ ಥರ ಇರೋದಿಲ್ಲ. ಸೊ ಹಾಗಾಗಿ ಇನ್ಯಾಕೆ ತಡ, ಯಾರ್ಯಾರು ನಿಮಗೆ ಏನೇನು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅವನ್ನೆಲ್ಲ ನೋಡಿಕೊಂಡು ನೀಟಾಗಿ ಓದ್ಕೊಂಡು ಒಂದು ಸರಿ ಎಲ್ಲನೂ ಕೂಡ ಫಾರ್ಮ್ಯಾಟ್ಗಳು ಎಲ್ಲ ಇನ್ ಟೈಮ್ನಲ್ಲಿ ಇದ್ದಾವೆಲ್ಲ ಚೆಕ್ ಮಾಡಿಕೊಂಡು ಅರ್ಜಿನ ಕೂಡ ಭರ್ತಿ ಮಾಡಿ ಸಲ್ಲಿಸಿ. ಸೊ ಹಾಗಾಗಿ ಅರ್ಜಿ ಸಲ್ಲಿಕೆ ನೆಕ್ಸ್ಟ್ ಓಪನ್ ಆಗುತ್ತೆ. ಅದನ್ನು ಯಾವ ಥರ ಅರ್ಜಿ ಸಲ್ಲಿಕೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಜಿಲ್ಲಾವಾರು ಕೂಡ ಏನಪ್ಪ ಅಂದರೆ ಅವರು ಬಿಡುಗಡೆ ಮಾಡ್ತಾರೆ, ವೇಕೆನ್ಸೀಸ್ ಯಾವ್ಯಾವ ಇದ್ದಾವೆ ಮತ್ತು ಎಷ್ಟೆಷ್ಟು ರಿಸರ್ವೇಷನ್ ಇದ್ದಾವೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಸೊ ಹಾಗಾಗಿ ವೇಕೆನ್ಸೀಸ್ ಲಿಸ್ಟ್ ಕೂಡ ಬಂದಿರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ವೇಕೆನ್ಸೀಸ್ ಲಿಸ್ಟ್ನ ತೋರಿಸೋದಾದರೆ, ಸೊ ಬೆಂಗಳೂರು ನಗರದಲ್ಲಿ 32, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಉಡುಪಿ 22, ಮತ್ತು ಅದರ ಜೊತೆ ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3. ಇವೇನಪ್ಪ ಅಂದರೆ ಉಳಿಕೆ ಮೂಲರದ ಸಂಖ್ಯೆಗಳು. ಕಲ್ಯಾಣ ಕರ್ನಾಟಕದಲ್ಲಿ ಕೊಪ್ಪಳ 16, ಕಲಬುರಗಿ 67, ರಾಯಚೂರು 4, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1, ಹಾಗೆ ವಿಜಯನಗರ 10 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾಗಿ ನಿಮಗೆ ಯಾವ್ಯಾವ ಜಿಲ್ಲೆ ಬೇಕು ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ನು ಕೂಡ ನನ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ನೋಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಈ ಥರದ್ದೆಲ್ಲ ಅಪ್ಡೇಟ್ಸ್ಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೇನು ಅನಿಸಿಕೆ ಇದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.